ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮೂಲಕ ಎಲ್ಲ ಕರ್ನಾಟಕದ ಡಿ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈಗ ನಾನು ನಿಮ್ಮ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ನ ಕೊಡಲು ಬಂದಿದ್ದೇನೆ. ಈಗ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮ್ಮ ರಿಸಲ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ನೀವು ಕೇಳಬಹುದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೇ ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ. ರಿಸಲ್ಟ್ ಬರಬೇಕಾಗಿತ್ತು, ಬಟ್ ಬಂದಿಲ್ಲ. ಯಾಕಂದರೆ ಟ್ಯಾಬ್ಯುಲೇಷನ್ ಪ್ರೊಸೆಸ್ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಹೇಳಿದ್ದೆ ಟ್ಯಾಬ್ಯುಲೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದರೆ ಮೇ ಲಾಸ್ಟ್ ವೀಕಲ್ಲಿ ಬರಬಹುದು ಅಂತ. ಸೊ ಈಗೆಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ, ಬೋರ್ಡ್ದವರು ಒಂದು ಮೀಟಿಂಗನ್ನು ಮಾಡ್ತಾರೆ. ಅದರಲ್ಲಿ ಬೋರ್ಡ್ ಕಮಿಟಿ ಮೆಂಬರ್ಸ್ ಎಲ್ಲ ಮೀಟಿಂಗ್ ಮಾಡಿ ನಿಮ್ಮ ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡಬೇಕಂತ ಒಂದು ಡೇಟನ್ನು ಫಿಕ್ಸ್ ಮಾಡಿ ಆಮೇಲೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು. ಯಾರೂ ಅವಸರ ಪಡಬೇಡಿ, ತಾಳ್ಮೆಯಿಂದ ಕಾದರೆ ಎಲ್ಲ ಸರಿಯಾಗುತ್ತೆ. ಸೊ ದಯವಿಟ್ಟು ಪೇಷನ್ಸಿಂದ ಇರಿ. ಮತ್ತು ನೀವು ನೋಡ್ಬೋದು, ಇನ್ನು ಬಿ ಫಾರ್ಮಸಿ ಲ್ಯಾಟರಲ್ ಎಂಟ್ರಿ ಕೂಡ ಮಾಡೋರಿರ್ತೀರ. ಸೊ ಆದಷ್ಟು ಬೇಗ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ. ನಾವು ರಿಸಲ್ಟ್ ಡೇಟನ್ನು ಜೂನ್ ಫಸ್ಟ್ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಜೂನ್ ಫಸ್ಟ್ ವೀಕಲ್ಲಿ ಬರುತ್ತೆ. ಅಂದರೆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಥಾರಿಟಿ ಆಫ್ ಕರ್ನಾಟಕದವರು ಮೀಟಿಂಗನ್ನು ಮಾಡ್ತಾರೆ. ಸೊ ಮೀಟಿಂಗ್ ಆದಮೇಲೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಯಾರೂ ಸುಮ್ಮನೆ ಕಮೆಂಟ್ ಹಾಕಿಬಿಡಿ, ರಿಸಲ್ಟ್ ಬರಲಿಲ್ಲ ಹಾಗೆ ಹೀಗೆ. ಸೊ ಹಾಗೆಲ್ಲ ಕಮೆಂಟೆಲ್ಲ ಹಾಕಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಮಾತ್ರ ಕಮೆಂಟ್ ಮಾಡಿ, ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.